RSG ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees. The Information Hub. We are delighted to present you ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ. ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೈಟ್ ಟೆಕ್ ಗ್ಲೋಬಲ್ 2025ರ ಅಪ್ಡೇಟ್ಗಳು ಸಂಚಿಕೆ 1. ಇದನ್ನು ನಿಮಗೆ ತಲುಪಿಸುತ್ತಿರುವರು RSG, ಅಂದ್ರೆ ಜವಾಬ್ದಾರಿಯುತ ರಾಜ್ಯ ಸರ್ಕಾರಿ ನೌಕರರ ಬಳಗ. ಎಲ್ಲರಿಗೂ ಸ್ವಾಗತ. ನಮ್ಮ ಇಂದಿನ ಧ್ಯೇಯ ಮಾಹಿತಿಯ ಮೂಲಕ ಸಬಲೀಕರಣ. ಇವತ್ತು ನಾವು ಸಹಾಯಕ ತಂತ್ರಜ್ಞಾನ ಲೋಕದ ಅತಿ ದೊಡ್ಡ ಇವೆಂಟ್ ಸೈಟ್ ಟೆಕ್ ಗ್ಲೋಬಲ್ 2025ರ ಕೆಲವು ಆಯ್ದ ಪ್ರಮುಖ ಮಾಹಿತಿಗಳನ್ನ ತಂದಿದ್ದೇವೆ. ಇಲ್ಲಿ ಪ್ರದರ್ಶನಗೊಂಡಿರೋ ಹೊಸ ಆವಿಷ್ಕಾರಗಳು ನಮ್ಮ ದೈನಂದಿನ ಜೀವನವನ್ನು ಹೇಗೆಲ್ಲ ಬದಲಾಯಿಸಬಹುದು ಅನ್ನೋದರ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ. ಅದಕ್ಕೂ ಮುನ್ನ ನಮ್ಮ ವಾಟ್ಸ್ಆಪ್ ಸಮುದಾಯಕ್ಕೆ ಸೇರಲು ಇಷ್ಟಪಡುವರು 90 67 220 937 ಸಂಖ್ಯೆಗೆ ಸಂದೇಶ ಕಳುಹಿಸಬಹುದು. ಸರಿ, ಹಾಗಾದರೆ ನೇರವಾಗಿ ಮೊದಲ ವಿಷಯಕ್ಕೆ ಬರೋಣ. ನಮ್ಮ ಸೋರ್ಸ್ ಮೆಟೀರಿಯಲ್ ಪ್ರಕಾರ ಏರಾ ಮತ್ತು ಗೂಗಲ್ ಡೀಪ್ ಮೈಂಡ್ ನಡುವಿನ ಒಂದು ಸಹಯೋಗದ ಬಗ್ಗೆ ಒಂದು ಕುತೂಹಲಕಾರಿ ಸೆಷನ್ ಇದೆ. ಈಗಾಗಲೇ ನಮ್ಮ ಫೋನಲ್ಲಿ ವಸ್ತುಗಳನ್ನು ಗುರುತಿಸುವ ಆ್ಯಪ್ಗಳಿವೆ. ಹಾಗಾದರೆ ಈ ಪ್ರಾಜೆಕ್ಟ್ ಆಸ್ಟ್ರಾದಲ್ಲಿ ಆಕ್ಚುಲಿ ಅಂಥದ್ದೇನು ವಿಶೇಷ? ಇದು ಬಹಳ ಒಳ್ಳೆ ಪ್ರಶ್ನೆ. ಇಲ್ಲಿ ಮುಖ್ಯವಾದ ಬದಲಾವಣೆ ಏನಂದ್ರೆ, ತಂತ್ರಜ್ಞಾನ ಕೇವಲ ಒಂದು ಟೂಲ್ ಅಥವಾ ಸಾಧನವಾಗಿ ಉಳಿದಿಲ್ಲ. ಅದೊಂದು ನಮ್ಮ ಪಾರ್ಟ್ನರ್ ಅಥವಾ ಜೊತೆಗಾರನಾಗ್ತಿದೆ. ಇದರಲ್ಲಿರೋ ಅತಿ ದೊಡ್ಡ ಶಕ್ತಿ ಅಂದ್ರೆ ಪ್ರೋಆಕ್ಟಿವಿಟಿ. ಪ್ರೋಆಕ್ಟಿವಿಟಿ ಅಂದ್ರೆ ಸ್ವಲ್ಪ ಸರಳವಾಗಿ ವಿವರಿಸ್ತೀರಾ? ಖಂಡಿತ. ಹೀಗೆ ಯೋಚಿಸಿ, ಈಗಿರೋ ಟೆಕ್ನಾಲಜಿ ಒಂದು ಲೈಬ್ರೇರಿಯನ್ ತರಹ. ನಮಗೆ ಬೇಕಾದ ಪ್ರತಿಯೊಂದು ಮಾಹಿತಿಯನ್ನು ನಾವೇ ಹೋಗಿ ಕೇಳಬೇಕು. ಆದ್ರೆ ಈ ಹೊಸ ತಂತ್ರಜ್ಞಾನ ನಮ್ಮ ಜೊತೆ ಕೆಲಸ ಮಾಡೋ ಒಬ್ಬ ರಿಸರ್ಚ್ ಪಾರ್ಟ್ನರ್ ಇದ್ದ ಹಾಗೆ. ನಾವ್ಯಾವುದೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಿರೋದನ್ನ ನೋಡಿ, ಒಂದ್ನಿಮಿಷ, ಬಹುಶಃ ಉತ್ತರ ಇಲ್ಲೇ ಇರ್ಬೋದು ಅಂತ ತಾನಾಗಿಯೇ ಸಹಾಯಕ್ಕೆ ಬರುತ್ತೆ. ಓ, ಅಂದ್ರೆ ನಾವು ಪ್ರತಿ ಬಾರಿಯೂ ಕ್ಯಾಮೆರಾ ತೋರಿಸಿ ಇದೇನು ಅಂತ ಕಮಾಂಡ್ ಕೊಡಬೇಕಾಗಿಲ್ಲ. ನಿಖರವಾಗಿ. ಮೂಲ ವಿಡಿಯೋದೊಂದು ಡೆಮೋ ಇದೆ. ಅದರಲ್ಲಿ ಬಳಕೆದಾರರು ಥರ್ಮೋಸ್ಟ್ಯಾಟ್ ಕಡೆ ಕ್ಯಾಮೆರಾ ಹಿಡಿದಾಗ AI ತಾನಾಗಿಯೇ ಒಂದ್ನಿಮಿಷ, ಆ ವಸ್ತುವನ್ನ ಸ್ವಲ್ಪ ಬಲಕ್ಕೆ ತಿರುಗಿಸಿ, ನಂಬರ್ಗಳು ಸರಿಯಾಗಿ ಕಾಣುತ್ತಿಲ್ಲ ಅಂತ ಹೇಳುತ್ತೆ. ಹೌದಾ? ಬಳಕೆದಾರರು ಕೇಳದೆಯೇ ಅದು ಸಂಭಾಷಣೆ ಶುರು ಮಾಡ್ತು. ಕಳೆದುಹೋದ ವಸ್ತು ಹುಡುಕೋವರೆಗೂ ಇದು ನಮ್ಮ ಜೊತೆ ಮಾತಾಡ್ತಾ ಕೆಲಸ ಮಾಡುತ್ತೆ. ಇದು ಕೇಳೋಕ್ ಅದ್ಭುತವಾಗಿದೆ. ಆದರೆ ಒಂದು ಪ್ರಶ್ನೆ ಮೂಡುತ್ತೆ, ಸುರಕ್ಷತೆ. AI ಏನಂದ್ರೂ ತಪ್ಪು ನಿರ್ಧಾರ ತಗೊಂಡ್ರೆ? ಇದು ಬಹಳ ಮುಖ್ಯವಾದ ಕಾಳಜಿ. ಅದಕ್ಕಾಗಿಯೇ ಅವರು ಹ್ಯೂಮನ್ ಇನ್ ದ ಲೂಪ್ ಅನ್ನೋ ಒಂದು ಸುರಕ್ಷತಾ ವ್ಯವಸ್ಥೆಯನ್ನ ಇಟ್ಟಿದ್ದಾರೆ. ಓ, ಅಂದ್ರೆ ಮನುಷ್ಯರ ಮೇಲ್ವಿಚಾರಣೆ ಇರುತ್ತೆ ಅಂತ. ಹೌದು. ಅಂದ್ರೆ AI ಕೆಲ್ಸ ಮಾಡುವಾಗ ಹಿನ್ನೆಲೆಯಲ್ಲಿ ಒಬ್ಬ ತರಬೇತಿ ಪಡೆದ ಮಾನವ ಏಜೆಂಟ್ ಎಲ್ಲವನ್ನೂ ಗಮನಿಸ್ತಾ ಇರ್ತಾನೆ. ಈಗ ರಸ್ತೆ ದಾಟೋವಾಗ, ಔಷಧಿಗಳನ್ನ ಗುರುತಿಸೋವಾಗ, ಇಂಥ ಯಾವುದೇ ರಿಸ್ಕ್ ಇರೋ ಸಂದರ್ಭದಲ್ಲಿ AI ತಪ್ಪು ಮಾಡಿದ್ರೆ ಆ ಮಾನವ ಏಜೆಂಟ್ ತಕ್ಷಣವೇ ಮಧ್ಯಪ್ರವೇಶಿಸಿ ಸರಿಯಾದ ಮಾಹಿತಿ ಕೊಡ್ತಾರೆ. ಸರಿ. ಅಂದ್ರೆ ಇದೊಂದು ಹೈಬ್ರಿಡ್ ಮಾಡೆಲ್. AIನ ವೇಗ ಜೊತೆಗೆ ಮಾನವನ ವಿವೇಚನೆ ಎರಡೂ ಒಟ್ಟಿಗೆ ಕೆಲಸ ಮಾಡುತ್ತವೆ. ಹೌದು. ಇದರ ಅಂತಿಮ ಉದ್ದೇಶ ಏನಂದ್ರೆ, ಏರಾದಂಥ ದುಬಾರಿ ಅಂದ್ರೆ ಪೂರ್ತಿಯಾಗಿ ಮನುಷ್ಯರೇ ನಡೆಸೋ ಸೇವೆಗಳನ್ನ ಎಲ್ಲರಿಗೂ ಕೈಗೆಟುಕುವಂತೆ ಮಾಡೋದು. ಓಕೆ. AI ಒಂದು 95% ಕೆಲಸ ನಿಭಾಯಿಸಿದ್ರೆ ಮಾನವನ ಮೇಲ್ವಿಚಾರಣೆಯ ಖರ್ಚು ಕಡಿಮೆಯಾಗತ್ತೆ. ಇದರಿಂದ ತಂತ್ರಜ್ಞಾನದ ಮೇಲೆ ನಂಬಿಕೆಯೂ ಬರುತ್ತೆ, ಸೇವೆಯೂ ಅಗ್ಗವಾಗತ್ತೆ. ಓಕೆ. ಹಾಗಾದ್ರೆ ಗೂಗಲ್ ಒಂದು ಬುದ್ಧಿವಂತ ಜೊತೆಗಾರನನ್ನು ಸೃಷ್ಟಿ ಮಾಡ್ತಿದೆ. ಇದು ಸಹಜವಾಗಿ ನಮ್ಮ ಮುಂದಿನ ವಿಷಯಕ್ಕೆ ದಾರಿ ಮಾಡಿಕೊಡುತ್ತೆ. ಮೈಕ್ರೋಸಾಫ್ಟ್ನ ಸಾಕಿಬ್ ಶೇಖ್ ಅವರ ಸೆಷನ್ ಕೂಡ ಹೆಚ್ಚು ಕಡಿಮೆ ಇದೇ ಥರದ ವಿಷಯದ ಬಗ್ಗೆ ಇತ್ತು ಅಲ್ವಾ? ಅಂದ್ರೆ ಈ AI ಜೊತೆಗಾರನನ್ನು ನಮ್ಮ ನಿಜ ಜೀವನದೊಂದಿಗೆ ಹೇಗೆ ಜೋಡಿಸಬಹುದು ಅನ್ನೋದರ ಬಗ್ಗೆ. ಹೌದು. ಅವರ ದೃಷ್ಟಿಕೋನ ಬಹಳ ಆಸಕ್ತಿದಾಯಕವಾಗಿದೆ. AI ಕೇವಲ ನಮ್ಮ ಸ್ಕ್ರೀನ್ ಮೇಲೆ ಇರಬಾರದು, ಅದು ನಮ್ಮ ನಿಜ ಜೀವನದ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳ್ತಾರೆ. ಉದಾಹರಣೆಗೆ, ಮನೆಯಲ್ಲಿ ಎಲ್ಲೋ ನೀರು ಲೀಕ್ ಆಗ್ತಿದೆ, ಮುಖ್ಯ ವಾಲ್ವ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಆಗ ಕೋಪೈಲಟ್ಗೆ ನನ್ನ ಮನೆಯ ವಾಟರ್ ವಾಲ್ವ್ ಹುಡುಕಲು ಸಹಾಯ ಮಾಡು ಅಂದ್ರೆ ಅದು ಕ್ಯಾಮ್ರಾ ಬಳಸಿ ಪೈಪ್ಗಳನ್ನ ಫಾಲೋ ಮಾಡಿ ವಾಲ್ವ್ ಇರೋ ಜಾಗವನ್ನ ಪತ್ತೆ ಹಚ್ಚುತ್ತೆ. ವಾವ್! ಇನ್ನೊಂದು ಉದಾಹರಣೆ ಅವು ಸ್ಕೌಟಿಂಗ್ ಬಗ್ಗೆ ಕೊಟ್ಟಿದ್ದು ನನಗೆ ಬಹಳ ಇಷ್ಟ ಆಯ್ತು. ಗಂಟು ಹಾಕೋದು ಹೇಗೆ ಅಂತ ದೃಷ್ಟಿ ಇರೋರಿಗೆ ವಿವರಿಸೋದು ಸುಲಭ. ಆದರೆ ಹೌದು,
ಅದೊಂದು ಅದ್ಭುತ ಪಾಯಿಂಟ್. ದೃಷ್ಟಿ ಇಲ್ಲದವರಿಗೆ ಹೇಗೆ ಹೇಳೋದು? ಎಐ ಇಲ್ಲಿ ಮಾಹಿತಿಯನ್ನ ಕೇವಲ ಭಾಷಾಂತರಿಸಲ್ಲ, ಅದನ್ನ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಪರಿವರ್ತಿಸುತ್ತೆ. ಅದು ನಿಮ್ಮ ಬಲಗೈ ಹೆಬ್ಬೆರಳಿನ ಕೆಳಗೆ ಹಗ್ಗವನ್ನು ತನ್ನಿ, ಈಗ ಎಡಗೈ ತೋರುಬೆರಳಿನಿಂದ ಅದನ್ನ ಒಂದು ಸುತ್ತು ಹಾಕಿ. ಈ ರೀತಿ ಸ್ಪರ್ಶದ ಮೂಲಕ ಅರ್ಥವಾಗುವಂಥ ಹಂತದ ಸೂಚನೆಗಳನ್ನ ಕೊಡುತ್ತೆ. ಓಕೆ, ಅಂದ್ರೆ ಮಾಹಿತಿಯ ವೈಯಕ್ತೀಕರಣ. ನಿಖರವಾಗಿ. ಇದೇ ಸೆಷನ್ನಲ್ಲಿ ಎಐ ಅಸಿಸ್ಟೆಂಟ್ ಮತ್ತೆ ಎಐ ಏಜೆಂಟ್ ನಡುವಿನ ವ್ಯತ್ಯಾಸದ ಬಗ್ಗೆ ಅವರು ಒತ್ತಿ ಹೇಳಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಬಹಳ ಮುಖ್ಯ ಅನ್ಸತ್ತೆ. ಏನಿದು ವ್ಯತ್ಯಾಸ? ಇದು ಬಹುಶಃ ಆ ಸೆಷನ್ನ ಪ್ರಮುಖ ಒಳನೋಟ. ಅಸಿಸ್ಟೆಂಟ್ ಅಂದ್ರೆ ಅದು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಅಷ್ಟೇ. ಈಗ ಬೆಂಗಳೂರಿನಿಂದ ದೆಹಲಿಗೆ ಅಗ್ಗದ ಫ್ಲೈಟ್ ಯಾವುದು ಅಂತ ಕೇಳಿದ್ರೆ ಒಂದಿಷ್ಟು ಆಯ್ಕೆಗಳನ್ನ ಕೊಡುತ್ತೆ. ಸರಿ, ಹಾಗಾದ್ರೆ ಏಜೆಂಟ್ ಅಂದ್ರೆ? ಏಜೆಂಟ್ ನಮ್ಮ ಪರವಾಗಿ ಕೆಲ್ಸವನ್ನೇ ಮುಗಿಸ್ಕೊಡುತ್ತೆ. ಅಂದ್ರೆ ತಾನಾಗಿಯೇ ಬೇರೆ ಬೇರೆ ವೆಬ್ಸೈಟ್ಗಳಿಗೆ ಹೋಗಿ ಬೆಲೆ ಹೋಲಿಸಿ, ನಮ್ಮ ಪೇಮೆಂಟ್ ಮಾಹಿತಿ ಬಳಸಿ ಟಿಕೆಟ್ ಬುಕ್ ಮಾಡಿ, ಬೋರ್ಡಿಂಗ್ ಪಾಸ್ ಅನ್ನು ನಮ್ಮ ಇಮೇಲ್ಗೆ ಕಳಿಸೋವರೆಗಿನ ಎಲ್ಲಾ ಹಂತಗಳನ್ನು ತಾನೇ ನಿರ್ವಹಿಸ್ತೆ. ವಾವ್, ಇದು ನಿಜಕ್ಕೂ ಗೇಮ್ ಚೇಂಜರ್. ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ಸಂಕೀರ್ಣವಾದ ಡಿಜಿಟಲ್ ಕೆಲಸಗಳನ್ನು ಮಾಡಲು ಇದು ಬಹಳ ಸಹಕಾರಿಯಾಗ್ಬೋದು. ಖಂಡಿತ. ಆದ್ರೆ ಸಾಕೀಬ್ ಶೇಖ್ ಒಂದು ಎಚ್ಚರಿಕೆಯ ಮಾತನ್ನೂ ಹೇಳ್ತಾರೆ. ಈ ತಂತ್ರಜ್ಞಾನವನ್ನು ಟೆಕ್ ಕಂಪನಿಗಳು ತಮ್ಮ ಕಚೇರಿಯಲ್ಲಿ ಕೂತು ನಿರ್ಮಿಸಬಾರ್ದು. ಸಮುದಾಯದ ಜೊತೆ ಸೇರಿ ಅವರ ನಿಜವಾದ ಅಗತ್ಯಗಳನ್ನ ಅರ್ಥ ಮಾಡಿಕೊಂಡು ವಿನ್ಯಾಸಗೊಳಿಸಬೇಕು. ನಿಜ, ಸಮುದಾಯದ ಸಹಭಾಗಿತ್ವದ ಮಾತು ಬಂದಾಗ ದೊಡ್ಡ ಕಂಪನಿಗಳ ಜವಾಬ್ದಾರಿ ಹೆಚ್ಚಿರುತ್ತೆ. ಸೇಲ್ಸ್ಫೋರ್ಸ್ನಂತಹ ದೈತ್ಯ ಕಂಪನಿ ಅಕ್ಸೆಸಿಬಿಲಿಟಿಯನ್ನು ಕೇವಲ ಒಂದು ನಿಯಮವಾಗಿ ನೋಡದೆ ಅದನ್ನೊಂದು ಸಂಸ್ಕೃತಿಯಾಗಿ ಮಾಡೋಕೆ ಪ್ರಯತ್ನಿಸ್ತಿದೆ. ಅವರ ಸೆಷನ್ನಿಂದ ನಾವೇನ್ ಕಲಿಬೋದು? ಅವರ ಕಾರ್ಯತಂತ್ರದಲ್ಲಿ 2 ಮುಖ್ಯ ಅಂಶಗಳಿವೆ. ಮೊದಲನೇದು ಟೆಕ್ನಾಲಜಿಗೆ ಸಂಬಂಧಿಸಿದ್ದಲ್ಲ, ಅದು ಜನರಿಗೆ ಸಂಬಂಧಿಸಿದ್ದು. ಅದೇ, ಹೆಚ್ಚು ಹೆಚ್ಚು ವಿಕಲಚೇತನರನ್ನ ನೇಮಿಸಿಕೊಳ್ಳಿ ಎನ್ನೋದು. ಇದು ಕೇಳಲು ಸರಳ, ಆದರೆ ಬಹಳ ಶಕ್ತಿಯುತವಾದ ಮಾತು. ಹೌದು, ಯಾಕಂದ್ರೆ ಉತ್ಪನ್ನವನ್ನು ಬಳಸೋವರೇ ಅದನ್ನ ತಯಾರಿಸೋ ತಂಡದಲ್ಲಿದ್ದಾಗ ಅಕ್ಸೆಸಿಬಿಲಿಟಿ ಅನ್ನೋದು ಒಂದು ಚೆಕ್ ಲಿಸ್ಟ್ ಆಗಿ ಉಳಿಯೋಲ್ಲ, ಅದೊಂದು ಸಹಜ ಪ್ರಕ್ರಿಯೆ ಆಗುತ್ತೆ. ಒಳಗಿನಿಂದಲೇ ಬದಲಾವಣೆ ಶುರುವಾಗುತ್ತೆ. ಹೌದು, ಅದು ಹೆಚ್ಚು ಪರಿಣಾಮಕಾರಿ. ಸರಿ, ಇದು ಮೊದಲನೇ ತಂತ್ರ. ಎರಡನೇದೇನು? ಎರಡನೆಯದ್ದು ತಮ್ಮ ಖರೀದಿ ಸಾಮರ್ಥ್ಯವನ್ನು ಅಂದ್ರೆ ಪ್ರೊಕ್ಯೂರ್ಮೆಂಟ್ ಪವರ್ ಅನ್ನು ಒಂದು ಅಸ್ತ್ರವಾಗಿ ಬಳಸುವುದು. ಓಕೆ. ಸೇಲ್ಸ್ಫೋರ್ಸ್ ಸಾವಿರಾರು ಕೋಟಿ ರೂಪಾಯಿಗಳ ಸಾಫ್ಟ್ವೇರ್ ಸೇವೆಗಳನ್ನ ಬೇರೆ ಕಂಪನಿಗಳಿಂದ ಕೊಂಡುಕೊಳ್ಳುತ್ತೆ. ಆಗ ಅವರು ಒಂದು ನಿಯಮ ಹಾಕ್ತಾರೆ, ನಮಗೆ ಉತ್ಪನ್ನ ಮಾರಾಟ ಮಾಡಬೇಕಾದ್ರೆ ನಿಮ್ಮ ಉತ್ಪನ್ನ ಸಂಪೂರ್ಣವಾಗಿ ಅಕ್ಸೆಸಿಬಲ್ ಆಗಿರಬೇಕು, ಇಲ್ಲದಿದ್ರೆ ನಾವು ನಿಮ್ಮಿಂದ ಖರೀದಿಸಲ್ಲ. ಓ, ಹಾಗಾಗಿ ಸಣ್ಣ ಸ್ಟಾರ್ಟ್ಅಪ್ಗಳಿಂದ ಹಿಡಿದು ದೊಡ್ಡ ಕಂಪನಿಗಳವರೆಗೂ ಎಲ್ಲರೂ ಅಕ್ಸೆಸಿಬಿಲಿಟಿಗೆ ಆದ್ಯತೆ ನೀಡಲೇಬೇಕಾದ ಒಂದು ಒತ್ತಡ ನಿರ್ಮಾಣ ಆಗುತ್ತೆ. ನಿಖರವಾಗಿ. ಇದು ಕೇವಲ ತಮ್ಮ ಕಂಪನಿಯನ್ನ ಬದಲಾಯಿಸುವುದಲ್ಲ, ಇಡೀ ಟೆಕ್ ವ್ಯವಸ್ಥೆಯನ್ನೇ ಬದಲಾಯಿಸೋ ಪ್ರಯತ್ನ. ಇದನ್ನೇ ಸಿಸ್ಟಮಿಕ್ ಚೇಂಜ್ ಅಂತಾರೆ. ಇದರಿಂದ ಡಿಜಿಟಲ್ ಕರ್ಬ್ ಕಟ್ ಪರಿಣಾಮ ಆಗುತ್ತೆ ಅಂತ ಕೂಡ ಹೇಳಿದ್ರು. ಹೌದು, ರಸ್ತೆಯಲ್ಲಿ ವೀಲ್ಚೇರ್ಗಾಗಿ ಮಾಡಿದ ಇಳಿಜಾರು ಅಂದ್ರೆ ಕರ್ಬ್ ಕಟ್ ಹೇಗೆ ಎಲ್ಲರಿಗೂ ಉಪಯುಕ್ತವೋ ಹಾಗೆಯೇ ಆಕ್ಸೆಸಿಬಿಲಿಟಿಗಾಗಿ ಮಾಡಿದ ವಿನ್ಯಾಸಗಳು ಅಂತಿಮವಾಗಿ ಎಲ್ಲ ಬಳಕೆದಾರರಿಗೂ ಒಂದು ಉತ್ತಮ ಅನುಭವವನ್ನು ನೀಡುತ್ತವೆ. ನಾವು ಟೆಕ್ನಾಲಜಿ, ಕಾರ್ಪೊರೇಟ್ ಸಂಸ್ಕೃತಿಯ ಬಗ್ಗೆ ಮಾತಾಡಿದ್ವಿ, ಆದರೆ ಕೆಲವೊಮ್ಮೆ ದೊಡ್ಡ ಆವಿಷ್ಕಾರಗಳು ವೈಯಕ್ತಿಕ ಅನುಭವದಿಂದ ಹುಟ್ಟುತ್ತವೆ. ಅಮೆಜಾನ್ನ ಸಂಶೋಧಕ ಡಾಕ್ಟರ್ ಜೋಶ್ ಮೈಲಿ ಅವರ ಕಥೆ ಇದಕ್ಕೆ ಒಂದು ಅದ್ಭುತ ಉದಾಹರಣೆ ಅಲ್ವಾ? ಹೌದು, ಅವರ ಜೀವನದ ಕಥೆಯೇ ಕನೆಕ್ಟಿಂಗ್ ಡಾಟ್ಸ್ ಥರ. ಅವರ ಬಾಲ್ಯದ ಅನುಭವಗಳು, ಆಸಕ್ತಿಗಳು ಮತ್ತು ಅವರ ಇಂದಿನ ಆವಿಷ್ಕಾರಗಳ ನಡುವೆ ನೇರವಾದ ಸಂಬಂಧ ಇದೆ. ಅವರ 5ನೇ ವಯಸ್ಸಿನಲ್ಲೇ ಎಕೋಲೊಕೇಶನ್ ಕಲಿತ ಕಥೆ ಕೇಳಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ರೋಲರ್ ಸ್ಕೇಟಿಂಗ್ ಮಾಡುವಾಗ ತಾವಾಗಿಯೇ ಪ್ರತಿಧ್ವನಿಯ ಮೂಲಕ ದಾರಿ ಕಂಡುಹಿಡಿಯೋದನ್ನ ಕಲ್ತರಂತೆ. ಹೌದು, ಅದು ಅವರ ವೈಜ್ಞಾನಿಕ ಮನೋಭಾವವನ್ನು ತೋರಿಸುತ್ತೆ. ತಮ್ಮ ಸ್ಕೇಟ್ಗಳ ಶಬ್ದ ಗೋಡೆ ಕಂಬಗಳಿಗೆ ಬಡೆದು ವಿಭಿನ್ನವಾಗಿ ವಾಪಸ್ ಬರೋದನ್ನ ಗ್ರಹಿಸಿ ನಾನು ನಿರ್ಜೀವ ವಸ್ತುಗಳನ್ನು ಕೇಳಬಲ್ಲೆ ಅಂತ ಅವರು ಅರ್ಥಕೊಂಡ್ರು. ಅದು ಕೇವಲ ದಾರಿ ಹುಡುಕೋದಾಗಿರ್ಲಿಲ್ಲ, ಅದೊಂದು ವೈಜ್ಞಾನಿಕ ಪ್ರಯೋಗವಾಗಿತ್ತು ಅವರಿಗೆ. ಅವರ ಬ್ಲೈಂಡ್ ಫಸ್ಟ್ ಅನ್ನೋ ಗುರುತಿನ ಬಗ್ಗೆಯೂ ಸೆಷನ್ನಲ್ಲಿ ಹೇಳಲಾಗಿದೆ. ನಾನು ಅಂಧನಾಗಿರುವ ವ್ಯಕ್ತಿ ಅನ್ನೋದ್ಕಿಂತ ನಾನೊಬ್ಬ ಅಂಧ ವ್ಯಕ್ತಿ ಅಂತ ಹೇಳ್ಕೊಳ್ಳೋದ್ರ ಹಿಂದಿನ ಆಲೋಚನೆಯೇನು? ಇದು ಬಹಳ ಸೂಕ್ಷ್ಮವಾದ ಆದ್ರೆ ಮಹತ್ವದ ವ್ಯತ್ಯಾಸ. ಮೊದಲನೇ ವಾಕ್ಯದಲ್ಲಿ ವ್ಯಕ್ತಿ ಮುಖ್ಯವಾಗಿ ಅಂಧತ್ವ ಒಂದು ಗುಣಲಕ್ಷಣ, ಆದ್ರೆ ಎರಡನೇ ವಾಕ್ಯದಲ್ಲಿ ಅಂಧ ಎನ್ನುವುದು ಅವರ ಗುರುತಿನ ಒಂದು ಅವಿಭಾಜ್ಯ ಹೆಮ್ಮೆಯ ಭಾಗವಾಗುತ್ತೆ. ಓಕೆ.
ಇದು ವಿಕಲಚೇತನದ ಬಗ್ಗೆ ಇರೋ ಕೀಳರಿಮೆಯನ್ನ ತಿರಸ್ಕರಿಸಿ ಅದನ್ನ ತಮ್ಮ ಶಕ್ತಿಯಾಗಿ ಸ್ವೀಕರಿಸೋ ಒಂದು ದೃಢವಾದ ನಿಲುವು. ಹಾಗಾದ್ರೆ ಅವರ ಆವಿಷ್ಕಾರಗಳು ಕೂಡ ಅವರ ವೈಯಕ್ತಿಕ ಆಸಕ್ತಿಗಳಿಂದಲೇ ಹುಟ್ಟಿದ್ವಾ? ಸಂಪೂರ್ಣವಾಗಿ. ಅವರಿಗೆ ಬಾಲ್ಯದಿಂದಲೂ ನಕ್ಷೆಗಳ ಮೇಲೆ ವಿಪರೀತ ಪ್ರೀತಿ. ಆದ್ರೆ ಅಂಧರು ಬಳಸುವಂತಹ ನಕ್ಷೆಗಳು ಇರ್ಲಿಲ್ಲ. ಇದೇ ಕೊರತೆ ಅವರನ್ನ ಟಿ-ಮ್ಯಾಪ್ ಅಂದ್ರೆ ಸ್ಪರ್ಶ ನಕ್ಷೆಗಳನ್ನು ರಚಿಸಲು ಪ್ರೇರೇಪಿಸಿತು. ಹಾಗೆಯೇ ಸಿನಿಮಾಗಳ ಮೇಲಿನ ಪ್ರೀತಿಯಿಂದ ಯು ಡಿಸ್ಕ್ರೈಬ್ ಎಂಬ ವೇದಿಕೆಯನ್ನ ರಚಿಸಿದ್ರು. ಓ, ಅದ್ರಲ್ಲಿ ಯಾರು ಬೇಕಾದ್ರೂ ಆಡಿಯೋ ವಿವರಣೆ ಸೇರಿಸಬಹುದು ಅಲ್ವಾ? ಹೌದು, ಯಾವುದೇ ಯೂಟ್ಯೂಬ್ ವಿಡಿಯೋಗೆ ತಮ್ಮ ಧ್ವನಿಯಲ್ಲಿ ಆಡಿಯೋ ವಿವರಣೆಯನ್ನ ಸೇರಿಸಬಹುದು. ಸೊ ವೈಯಕ್ತಿಕ ಅಗತ್ಯವೇ ನಾವೀನ್ಯತೆಯ ನಿಜವಾದ ಚಾಲನಾ ಶಕ್ತಿ ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕಿಲ್ಲ. ಡಾಕ್ಟರ್ ಮೈಲಿ ಅವರ ಕಥೆ ವೈಯಕ್ತಿಕ ಅನುಭವದಿಂದ ಆವಿಷ್ಕಾರಗಳು ಹೇಗೆ ಹುಟ್ಟುತ್ತವೆ ಅಂತ ತೋರಿಸಿದ್ರೆ, ಇವತ್ತಿನ ಹೊಸ ಸ್ಟಾರ್ಟಪ್ಗಳು ಇದೇ ತತ್ವವನ್ನ ತಮ್ಮ ಕಂಪನಿಯ ಮೂಲಾಧಾರವಾಗಿ ಇಟ್ಕೊಂಡಿವೆ ಅಂತ ಅನ್ಸುತ್ತೆ. ಹೌದು, ಕ್ಲಾರಿಫೈ ಮತ್ತು ವಿಡಿಯೋಸ್ಕ್ರೈಬ್ ಸಂಸ್ಥಾಪಕರ ಸೆಷನ್ ಇದನ್ನೇ ಹೇಳುತ್ತೆ. ಇವರು ಅಕ್ಸೆಸಿಬಿಲಿಟಿಯನ್ನ ಆಮೇಲೆ ಸೇರಿಸುವ ಒಂದು ಫೀಚರ್ ಆಗಿ ನೋಡ್ತಿಲ್ಲ, ಬದಲಿಗೆ ತಮ್ಮ ಉತ್ಪನ್ನದ ಆತ್ಮವಾಗಿಯೇ ಪರಿಗಣಿಸಿದ್ದಾರೆ. ಈ ಸ್ಟಾರ್ಟಪ್ಗಳಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠ ಏನು? 2 ಮುಖ್ಯ ಪಾಠಗಳಿವೆ. ಮೊದಲನೆಯದು, ನೀವು ಅಕ್ಸೆಸಿಬಿಲಿಟಿಗಾಗಿ ವಿನ್ಯಾಸ ಮಾಡಿದ್ರೆ ಅದು ಅಂತಿಮವಾಗಿ ಎಲ್ಲರಿಗೂ ಸುಲಭವಾದ ಉತ್ಪನ್ನವಾಗತ್ತೆ. ಉದಾಹರಣೆಗೆ, ಕ್ಲಾರಿಫೈ ಸಂಸ್ಥೆ ಹೋಟೆಲ್, ಏರ್ಪೋರ್ಟ್ಗಳಲ್ಲಿ ವೈಫೈಗೆ ಲಾಗಿನ್ ಆಗುವಾಗ ಬರೋ ಗೊಂದಲದ ಪೇಜ್ಗಳ ಸಮಸ್ಯೆಯನ್ನ ಬಗೆಹರಿಸುತ್ತೆ. ಇದು ಸ್ಕ್ರೀನ್ ರೀಡರ್ ಬಳಕೆದಾರರಿಗೆ ಮಾತ್ರವಲ್ಲ, ತಂತ್ರಜ್ಞಾನದ ಪರಿಚಯ ಕಡಿಮೆ ಇರೋ ಎಲ್ಲರಿಗೂ ಸುಲಭವಾಗುತ್ತೆ. ನಿಜ, ಸರಳತೆನೇ ಅತ್ಯುತ್ತಮ ವಿನ್ಯಾಸ. ಸರಿ, ಇನ್ನು 2ನೇ ಪಾಠ, ಅದು ಬಹಳ ಪ್ರಾಯೋಗಿಕವಾಗಿದೆ ಅಂತ ಕೇಳಿದೆ. ಹೌದು, ಇದು ಪ್ರತಿಯೊಬ್ಬ ಸಾಫ್ಟ್ವೇರ್ ಡೆವಲಪರ್ಗೆ, ಡಿಸೈನರ್ಗೆ ಒಂದು ಸವಾಲಿನಂತೆ. ಬೇರೆಯವರಿಗಾಗಿ ಉತ್ಪನ್ನಗಳನ್ನ ರಚಿಸುವ ನೀವು ಕನಿಷ್ಠ 1 ದಿನವಾದರೂ ನಿಮ್ಮ ಫೋನ್ನಲ್ಲಿ ಸ್ಕ್ರೀನ್ ರೀಡರ್ ಆನ್ ಮಾಡಿ ಕಣ್ಣು ಮುಚ್ಚಿ ಬಳಸಲು ಪ್ರಯತ್ನಿಸಿ. ಆಗ ನಿಜವಾದ ಸವಾಲುಗಳೇನು, ಸಮಸ್ಯೆಗಳೆಲಿದೆಂಟ ಅನುಭವಕ್ಕೆ ಬರುತ್ತೆ. ಇದು ಕೇವಲ ಸಹಾನುಭೂತಿಯಲ್ಲ, ಉತ್ತಮ ಉತ್ಪನ್ನ ನಿರ್ಮಿಸಲು ಬೇಕಾದ ಒಳನೋಟವನ್ನ ಕೊಡುತ್ತೆ. ಇದು ನಿಜಕ್ಕೂ ಎಲ್ಲರೂ ಪಾಲಿಸಬೇಕಾದ ಮಾತು. ಸರಿ, ನಾವು ಇವತ್ತಿನ ಕೊನೆಯ ಮತ್ತು ಬಹುಶಃ ಅತ್ಯಂತ ದೂರದೃಷ್ಟಿಯುಳ್ಳ ವಿಷಯಕ್ಕೆ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಬರಬಹುದಾದ ಒಂದು ದೊಡ್ಡ ಸಮಸ್ಯೆಯನ್ನ ಈಗಲೇ ತಡೆಯೋ ಪ್ರಯತ್ನ. ಎಐಎಂಎಸಿ ಬಗ್ಗೆ ಹೇಳಿ. ಈಗ ಮುಂದಿನ 5-10 ವರ್ಷಗಳಲ್ಲಿ ನಾವು ಬಳಸುವ ವೆಬ್ಸೈಟ್ಗಳು, ಆಪ್ಗಳ ಹೆಚ್ಚಿನ ಕೋಡಿಂಗ್ ಅನ್ನು ಮನುಷ್ಯರ ಬದಲು ಎಐ ಮಾಡಲಿದೆ. ಹೌದು. ಆಗ ಒಂದು ಭಯಾನಕ ಪ್ರಶ್ನೆ ಎದುರಾಗುತ್ತೆ. ಆ ಎಐ ಬರೆಯುವ ಕೋಡ್ ಎಕ್ಸೆಸಿಬಲ್ ಆಗಿಲ್ಲದಿದ್ದರೆ, ಅಂದ್ರೆ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಸಾಧಿಸಿದ್ದೆಲ್ಲವೂ ವ್ಯರ್ಥವಾಗಿ ಮತ್ತೆ ಡಿಜಿಟಲ್ ಅಸಮಾನತೆಯ ಯುಗಕ್ಕೆ ಮರಳುತ್ತೇವೆಯೇ? ನಿಖರವಾಗಿ ಇದೇ ಸಮಸ್ಯೆಯನ್ನು ತಡೆಯೋಕೆ ಎಐಎಂಎಸಿ ಅಂದ್ರೆ ಎಐ ಮಾಡೆಲ್ ಎಕ್ಸೆಸಿಬಿಲಿಟಿ ಚೆಕರ್ ಅನ್ನು ರಚಿಸಲಾಗಿದೆ. ಇದು ಮೂಲಭೂತವಾಗಿ ಎಐ ಮಾಡೆಲ್ಗಳಿಗೆ ಕೊಡುವ ಒಂದು ವರದಿ ಕಾರ್ಡ್ ಇದ್ದ ಶಾಗೆ. ಹಾಗಾದ್ರೆ ಒಂದು ಎಐ ಮಾಡೆಲ್ಗೆ ಅಕ್ಸೆಸಿಬಿಲಿಟಿ ಪರೀಕ್ಷೆ ಹೇಗೆ ಮಾಡ್ತಾರೆ? ಇದರ ವಿಧಾನ ಬಹಳ ಸರಳ ಮತ್ತು ಚಾಣಾಕ್ಷತನದಿಂದ ಕೂಡಿದೆ. ಅವರು ಗೂಗಲ್ನ ಜೆಮಿನಿ, ಓಪನ್ ಎಐನ GPT-4 ಹೀಗೆ ಬೇರೆ ಬೇರೆ ಎಐ ಮಾಡೆಲ್ಗಳಿಗೆ ಒಂದು ಸಿಂಪಲ್ ಕೆಲ್ಸ ಕೊಡ್ತಾರೆ. ನನಗೊಂದು ಲಾಗಿನ್ ಪೇಜ್ ಇರೋ ವೆಬ್ಸೈಟ್ ಕೋಡ್ ಬರೆದುಕೊಡು. ಓಕೆ. ಸಿದ್ಧ ಅಕ್ಸೆಸಿಬಿಲಿಟಿ ಪರೀಕ್ಷಾ ಸಾಧನಕ್ಕೆ ಹಾಕಿ ಅದರಲ್ಲಿ ಎಷ್ಟು ತಪ್ಪುಗಳಿವೆ ಅಂತ ಪತ್ತೆ ಹಚ್ಚಿ ಅಂಕ ನೀಡ್ತಾರೆ. ಸರಿ ಸರಿ. ಇಲ್ಲಿ ಕಡಿಮೆ ಅಂಕ ಬಂದ್ರೆ ಆ ಎಐ ಮಾಡೆಲ್ ಉತ್ತಮ ಅಂತ ಅರ್ಥ. ಓ, ಅಂದ್ರೆ ಇದು ಎಐ ಕಂಪನಿಗಳ ನಡುವೆ ಒಂದು ಹೊಸ ರೀತಿಯ ಸ್ಪರ್ಧೆಯನ್ನು ಹುಟ್ಟುಹಾಕುವ ಪ್ರಯತ್ನ. ಯಾರು ವೇಗವಾದ ಎಐ ಮಾಡ್ತಾರೆ ಅನ್ನೋದ್ರ ಜೊತೆಗೆ ಯಾರು ಅತ್ಯಂತ ಅಕ್ಸೆಸಿಬಲ್ ಎಐ ಮಾಡ್ತಾರೆ ಅನ್ನೋ ಸ್ಪರ್ಧೆ. ಹೌದು, ಇದೇ ಇದರ ಮುಖ್ಯ ಉದ್ದೇಶ. ನಮ್ಮ ಎಐ ಮಾಡೆಲ್ ಬರೆಯೋ ಕೋಡ್ನಲ್ಲಿ ಕೇವಲ 5 ಅಕ್ಸೆಸಿಬಿಲಿಟಿ ತಪ್ಪುಗಳಿವೆ, ಆದ್ರೆ ನಿಮ್ಮದರಲ್ಲಿ 20 ಇದೆ ಅಂತ ಕಂಪನಿಗಳು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಹಾಗೆ ಮಾಡೋದು. ಭವಿಷ್ಯದ ಅಡಿಪಾಯವನ್ನು ಈಗಲೇ ಸರಿಪಡಿಸೋ ಒಂದು ಅದ್ಭುತ ಹೆಜ್ಜೆ ಇದು. ಇಂದಿನ ಈ ಎಲ್ಲಾ ಚರ್ಚೆಗಳನ್ನು ಒಟ್ಟಿಗೆ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ನಮ್ಮ ಜೊತೆಗಾರನಾಗಿ ಕೆಲಸ ಮಾಡೋ ಎಐಯಿಂದ ಹಿಡಿದು ಇಡೀ ಉದ್ಯಮವನ್ನೇ ಬದಲಾಯಿಸೋ ಸಾಂಸ್ಕೃತಿಕ ಬದಲಾವಣೆಗಳವರೆಗೆ ಅಕ್ಸೆಸಿಬಿಲಿಟಿಯ ಭವಿಷ್ಯವನ್ನ ಕೇವಲ ಸಮುದಾಯಕ್ಕಾಗಿ ಅಲ್ಲ, ಬದಲಿಗೆ ಸಮುದಾಯದ ಒಂದಿಗೆ ಮತ್ತು ಸಮುದಾಯದಿಂದಲೇ ನಿರ್ಮಿಸಲಾಗ್ತಿದೆ. ಹೌದು,
ಮತ್ತು ಇದು ನಮ್ಮೆಲ್ಲರನ್ನೂ ಒಂದು ಆಳವಾದ ಪ್ರಶ್ನೆಯನ್ನ ಕೇಳ್ಕೊಳ್ಳುವಂತೆ ಮಾಡುತ್ತೆ. ನಾಳೆ ನಮ್ಮ ಪರವಾಗಿ ಸ್ವತಂತ್ರವಾಗಿ ಕೆಲಸ ಮಾಡುವ AI ಏಜೆಂಟ್ಗಳು ಸಾಮಾನ್ಯವಾದಾಗ ನಮ್ಮ ದೈನಂದಿನ ಜೀವನದ ಯಾವ ಒಂದು ಸಂಕೀರ್ಣವಾದ ಸಮಯ ತಿನ್ನುವ ಕೆಲಸವನ್ನ ನಾವು ಪೂರ್ತಿಯಾಗಿ ಅದರ ವಶಕ್ಕೆ ಒಪ್ಪಿಸಲು ಸಿದ್ಧರಾಗಬಹುದು. ಈ ಪ್ರಶ್ನೆಯ ಬಗ್ಗೆ ಯೋಚಿಸೋದು ನಮ್ಮನ್ನ ಕೇವಲ ಮಾಹಿತಿ ಪಡೆಯೋದ್ರಿಂದಾಚೆಗೆ ನಿಜವಾದ ಸಬಲೀಕರಣದ ಕಡೆಗೆ ಕೊಂಡೊಯ್ಯುತ್ತೆ. ಉಳಿದ ಸೆಷನ್ಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಚರ್ಚಿಸಲಾಗುವುದು. ಈ ಚರ್ಚೆಯನ್ನು ಕೇಳಿದ್ದಕ್ಕಾಗಿ RSGE ಬಳಗದ ನಿರ್ವಾಹಕ ತಂಡದ ಪರವಾಗಿ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಮರಿಬೇಡಿ, ಹೆಚ್ಚಿನ ಮಾಹಿತಿಗಾಗಿ ಮೂಲ ವಿಡಿಯೋಗಳನ್ನು ನೋಡಿ.